ಕಟ್ಟಿದ್ದೀರಾ, ಸಾಲ ಇಲ್ಲ ಮಾಡ್ಕೊಂಡಿರ್ತೀರಾ. ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಸಂಭಾವನೆ ಕೊಡ್ತಾರೆ, ಮನೆ ಸಾಲಗಿಲ್ಲ ಇದ್ರೆ ಪಾಪ ತೀರಿಸ್ಕೊಳ್ತಾರೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಸೊ ನೀವು ನೋಡಿದ್ರೆ ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ರಲ್ಲ ಈ ತರ ಅಂತ. ಈಗ ನೋಡಿ, ನಾನು ಹಂಗೆ ಅನ್ಕೊ ಹೋಗಿದ್ದೆ, ಒಂಚೂರು ಬಿಗ್ ಬಾಸ್ ಮಾಡೋ ಒಂಚೂರು ಸಾಲ ತೀರಿಸ್ಬೋದು ಅಂತ. ನನ್ನ ಹೆಂಡತಿ ಏನು ಮಾಡೋಳೆ ಅಂದರೆ, ನಾನು ಅಲ್ಲಿ ಎಷ್ಟು ದುಡಿತೀನೋ ಅಷ್ಟು ಇಲ್ಲಿ ಖರ್ಚು ಮಾಡೋಳೆ. ಡೈಲಿ ಹೊಸ ಸೂವು, ಹೊಸ ಚಪ್ಪಲಿ, ಹೊಸ ಬಟ್ಟೆ ಈಗೆಲ್ಲ ಕೊಟ್ಟು ನಾನು ಅಯ್ಯೋ ಗೇದಿರೋ ದುಡ್ಡು ಇದಕ್ಕೆ ಬೈತಾ ಇದ್ದಲ್ಲಿ ಜಾಗಿಂಗ್ ಮಾಡ್ತಾಯಿದ್ದಳು ಅಂತ 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 ಅಂದ್ಕೊಳ್ವೆ. ಹಂಗೆ ಅಂದರೆ ನನ್ನ ಹೆಂಡತಿ ಕಳ್ಸಿರೋದು ಏನೋ ಅಲ್ಲಿ ಚೆನ್ನಾಗಿ ಕಾಣಲಿ ಹಂಗೆ ಹಿಂಗೆ ಅಂತ ನನ್ನ ದೃಷ್ಟಿ ಇತ್ತು. ಅಟ್ಲೀಸ್ಟ್ ಏನೋ ಒಂಚೂರು ಸಾಲ ಫಲ ತೀರ್ಸ್ಕೊಳ್ಳೋಣ ಅಂತ. ಮೇ ಬಿ ಅದರಿಂದನೇ ಆಚೆ ಬಂದ್ಬಿಟ್ರೆ ಹೆಂಗೆ ಅಂತ. ನೀವು ಮದುವೆನೇ ತುಂಬ ಕಡಿಮೆ, ಅದೇ 40,000 ರೂಪಾಯಿಲೋ ಎಲ್ಲೋ ಮದುವೆ ಮಾಡ್ಕೊಂಡಿದ್ರಂತಲ್ಲ. ಇನ್ನು ಈಗ ಎಲ್ಲಿ ನಾನು ಹೋಗೋಷ್ಟರಲ್ಲಿ ಎಲ್ಲ ದುಡ್ಡು ಖರ್ಚು ಮಾಡಿಬಿಡ್ತಾರೋ ಅಂತ ಹೇಳ್ಬಿಟ್ಟು ಓಡ್ ಬಂದರೆ ಹೆಂಗೆ ಅಂತ. ಇಲ್ಲ, ಹಂಗೇನಿಲ್ಲ. ನನ್ನ ಮದುವೆನೂ ಭಾಳ ಸರಳವಾಗಿ ಆದತ್ತು. ಅಲ್ಲಿ ರಪ್ ಅಂತ ಬೆಳಿಗ್ಗೆ ಮದುವೆ ಆಗ್ಬಿಟ್ಟು ರಪ್ ಅಂತ ಇಲ್ಲಿ ಪ್ರಾಕ್ಟೀಸು ಬಂದಿದೆ ಗಿಚ್ಚಿಗಿಲಿಗೆ. ತುಂಬ ಕಡಿಮೆ ಅಂದರೆ ಕಡಿಮೆ ಖರ್ಚೆಲ್ಲ ಆಯಿತು. ಯಾವ ಸಾಲ ಮಾಡಿರ್ನೆಲ್ಲ ಏನೂ ಇಲ್ಲ, ನನ್ನ ಹತ್ರ ಇತ್ತು ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತಾರೆ ಹೆಂಡತಿ ನಿಮ್ಮ ಬಟ್ಟೆಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ. ಇಲ್ಲ, ಅವೆಲ್ಲ ಯಾವುದೋ ಒಂಥರ ಕಾರಣಗಳಲ್ಲ. ಏನೋ ಬೇಡ ಅಂತ ಅನ್ನಿಸ್ತು ನನಗೆ, ನನ್ನಂತನಗಲ್ಲ ಅಂತ ಅನ್ನಿಸ್ತು, ಬಂದೆ. ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚಂದ್ರಣ್ಣ? ತುಂಬ ಚೆನ್ನಾಗಿತ್ತು. ಯಾಕೆಂದರೆ 18 ಜನ ಇದ್ದೀವಿ ಅಂದರೆ 18 ಜನನೂ ಬೇರೆ ಬೇರೆ ಥರ, ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅಲ್ಲಿ ಸೊಗಡೆ ಬೇರೆ ಥರ ಇರುತ್ತೆ, ಅವರ ವ್ಯಕ್ತಿತ್ವ ಬೇರೆ. ಒಬ್ಬೊಬ್ಬರು ಒಂದೊಂದು ವಿಭಾಗದಲ್ಲಿ ಟ್ಯಾಲೆಂಟು. ಒಬ್ಬ ಹಾಡು ಹೇಳೋದ್ರಲ್ಲಾಗ್ಬೋದು, ಇನ್ನೊಬ್ಬ ಯಾವುದೋ ಕಾಮಿಡಿ ಮಾಡೋದ್ರಲ್ಲಾಗ್ಬೋದು, ಇನ್ನೊಬ್ರು ಯಾರೋ ಅಡುಗೆ ಮಾಡೋದ್ರಲ್ಲಾಗ್ಬೋದು, ಇನ್ನೊಬ್ಬರು ಜಿಮ್ಮು, ಹೋರಾಟ, ಹಿಂಗೆ ಪ್ರತಿಯೊಬ್ಬರು ಎಲ್ಲ ಡಿಪಾರ್ಟ್ಮೆಂಟಲ್ಲಿಂದ ಎಲ್ಲರಿಂದನೂ ಕಲಿಯೋಂಥದ್ದು ತುಂಬ ಸಾಕಷ್ಟಿತ್ತು. ಅದರಿಂದ ಎಲ್ಲರೂ ಮಿಸ್ ಮಾಡ್ಕೋತೀನಿ ಅಂತ ಅನ್ನಿಸ್ತದೆ ಅಷ್ಟೇ. ಯಾರ ಬಗ್ಗೆನೂ ಬೇಜಾರಿಲ್ಲ, ಯಾರ ಬಗ್ಗೆನೂ ಏನು ಮನಸ್ತಾಪಗಳಿಲ್ಲ? ಯಾರ ಬಗ್ಗೆನೂ ಬೇಜಾರಿಲ್ಲ, ಯಾರ ಬಗ್ಗೆನೂ ಮನಸ್ತಾಪ ಇಲ್ಲ. ರಕ್ಷಿತ್ ಬಗ್ಗೆ ಒಂದು ಸ್ವಲ್ಪ ಏನು ಚಿಕ್ಕ ಹುಡುಗಿ ಅಂತ, ಯಾಕೆಂದರೆ ಅವ್ರ ತಂದೆ ತಾಯಿಯೇ ತುಂಬ ದೂರದಲ್ಲಿರೋದು. ಈಗ ನಮ್ಗಾಗ್ಬಿಟ್ರೆ ಏನೋ ಬಟ್ಟೆ ಕೊಡಬೇಕು ಅಂದರೆ ಪ್ರತಿ ವಾರ ಬಂದು ಹೋಗ್ತಾರೆ, ಅಥವಾ ಏನೆಲ್ಲರೂ ಬಂದು ಹೋಗ್ತಾರೆ. ಈಗ ಬಟ್ಟೆ ಒಗಿಬೇಕು ಅಂದ್ರೆ ನಾವು ಕೊಟ್ಟು ಕಳಿಸ್ತೀವಿ, ಮನೇಲಿ ಎಲ್ಲ ಇದು ಮಾಡಿ ಕಳಿಸ್ತಾರೆ. ಈಗ ರಕ್ಷಿತಂದು ಆ ಥರ ಇರಲಿಲ್ಲ, ತುಂಬ ದೂರದಲ್ಲಿರೋದ್ರಿಂದ ಬರುವಾಗಲೇ ಒಂದಷ್ಟು ಬಟ್ಟೆ ಅಂತಂದು ಅವಳೇ ಒಕ್ಕೊಳ್ಳೋದು, ಅವರೇ ಒಣಗಾಕೊಳ್ಳೋದು. ನಾವಾದ್ರೂ ನಿರೀಕ್ಷೆ ಮಾಡ್ತಾ ಇರ್ತೀವಿ ಏನೋ ಪತ್ರ ಆಗಿದ್ರೆ ಅದು ಏನೇ ಆದ್ರೂ. ಬಟ್ ಈ ಹುಡುಗಿಂಗೆ ಆ ಥರ ಇರಲಿಲ್ಲ, ಅದರಿಂದ ತುಂಬ ನನಗೆ ಒಂದು ಸ್ವಲ್ಪ ಕನೆಕ್ಟ್ ಜಾಸ್ತಿ ಆಗಿ. ಅಲ್ಲ, ಕೊನೆಯಲ್ಲಿ ನಿಮ್ಮನ್ನ ತುಂಬ ಹಚ್ಕೊಂಡಿದ್ರು ಅಂತ ಅನ್ಸುತ್ತಲ್ವಾ? ನೀವಿಬ್ಬರೇ ಕುತ್ಕೊಂಡು ಮಾತಾಡ್ತಾ ಇದ್ರಿ, ನೀವು ಮತ್ತೆ ರಘು ಸರ್, ಗಿಲ್ಲಿ. ಸೊ ನಿಮ್ಮ 3 ಜನನ ತುಂಬ ಹಚ್ಕೊಂಡಿದ್ರು ಅಂತ ಅನ್ಸುತ್ತೆ. ನಿಮ್ಮನ್ನ ಬಿಟ್ಟರೆ ಅವ್ರನ್ನ ಯಾರು ಕೂಡ ಮಾತಾಡಿಸ್ತಿಲ್ಲ, ಅವಾಯ್ಡ್ ಮಾಡ್ತಿದ್ದಾರೆ ಕೂಡ ಅಂತ ಅನ್ಸುತ್ತೆ. ಅದಕ್ಕೆ ಮೇ ಬಿ ನೀವು ಹೋಗ್ತಿರ್ಬೇಕಿದ್ರೆ ಅವರು ಹೋಗಬೇಡಿ, ನೀವು ಬಿಟ್ಟರೆ ಬೇರೆ ಇಲ್ಲ. ಯಾಕಂದರೆ ಮಲ್ಲಮ್ಮ ಹೋದ್ಮೇಲೆ ಅವ್ರು ಆಲ್ರೆಡಿ ಲಾಸ್ಟ್ ಆಗಿದ್ರು, ಇನ್ನು ನೀವು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಇಲ್ಲ, ರಕ್ಷಿತಾ ತುಂಬ ಆಕ್ಟಿವ್ ಆಗಿ ಚೆನ್ನಾಗಿದ್ದಾರೆ. ಯಾಕಂದರೆ ಎಲ್ರಿಗಿಂತ ತುಂಬ ಚಿಕ್ಕ ಹುಡುಗಿನೂ ರಕ್ಷಿತಾ, ಬಟ್ ಎಲ್ರಿಗಿಂತನೂ ತುಂಬ ಆಕ್ಟಿವ್ ಆಗಿ ಇರುವಂಥ ಹುಡುಗಿ. ಅಂದರೆ ಎಲ್ಲರ ಜೊತೆನೂ ಮಾತು ಬಿಟ್ಟಿದ್ದೀನಿ ಅಂತ ಅಲ್ಲ ಅರ್ಥ, ಬಟ್ ನಮ್ಮ ಜೊತೆ ಜಾಸ್ತಿ ಪ್ರೀತಿಯಿಂದ ಇದ್ರು ಅಂತ ಅಷ್ಟೇ. ತುಂಬ ಯಾವುದೇ ಮಾತಾಡಿಸ್ತಿಲ್ಲ ಅವ್ರನ್ನ. ಇಲ್ಲ, ಮಾತಾಡ್ತಾ ಇದ್ರು, ಎಲ್ಲರ ಜೊತೆ ಮಾತಾಡೋರು. ನಮ್ಮ ಜೊತೆ ಜಾಸ್ತಿ ಮಾತಾಡ್ತಾ ಇರೋ ರಕ್ಷಿತಾ. ಒಂಥರ ಏನೋ ಗೊತ್ತಿಲ್ಲ, ಒಬ್ಬೊಬ್ರು ತುಂಬ ಇಷ್ಟ ಆಗ್ತಾರಲ್ಲ, ಅದಕ್ಕೆ ಎಲ್ಲರೂ ಹೇಳೋರು ಅಪ್ಪ ಮಗಳು ಅಂತ. ಅಂದರೆ ತುಂಬ ಖುಷಿ ಆಗೋದು. ತುಂಬ ಪ್ರೀತಿ ಮಾಡ್ತಾಯಿದ್ದೆ. ರಕ್ಷಿತನ ಎಲ್ಲರೂ